ಕ್ರಿಸ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸುವನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳು. ನಮ್ಮ ಜೀವಿತದಲ್ಲಿ ನಾವು ಅನೇಕ ಪ್ರಯಾಸ ಪಡುವಾಗ ಇದಕ್ಕೆಲ್ಲ ಎದ್ದು ನಿಲ್ಲಲು ನಾವು ಬಯಸುತ್ತೇವೆ. ಆದ್ರೆ ನಮ್ಮಲ್ಲಿ ಅನೇಕ ಬಲಹೀನಗಳು. ಅದು ದೇವರ ವಾಕ್ಯ ನಮಗೆ ಹೇಳುತ್ತದೆ, ಯೆಹೋವನನ್ನು ನಿರೀಕ್ಷಿಸುವವರು ಅವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು ಎಂದು ವಾಕ್ಯ ನಮಗೆ ಇಲ್ಲಿ ಭರವಸೆ ಕೊಡುತ್ತದೆ. ಸೊ ಈ ದಿನಗಳಲ್ಲಿ ನಾವು ನಮ್ಮ ನಂಬಿಕೆ ಮತ್ತು ನಿರೀಕ್ಷೆ ಯೆಹೋವನ ಮೇಲೆ ನಾವು ಇಡುವಾಗ ನಿಶ್ಚಯವಾಗಲೂ ದೇವರು ನಮ್ಮನ್ನು ಬಲಪಡಿಸಿ ಮತ್ತು ನಮ್ಮನ್ನು ರಕ್ಷಿಸಲು ಆತನು ಬಲವರಾಗಿದ್ದಾನೆ. ಈ ದಿನದಲ್ಲಿ ನಾನು ಹೇಗೆ ಶಾಪವನ್ನು ಮುರಿಯುವುದು, ಹೌ ಟು ಬ್ರೇಕ್ ದ ಕರ್ಸ್ ಎನ್ನುವುದರ ಬಗ್ಗೆ ನಾನು ನಿಮ್ಮೊಟ್ಟಿಗೆ ಕೆಲವು ಕಾರ್ಯಗಳನ್ನು ನಾನು ಹಂಚಿಕೊಳ್ಳಿಕ್ಕಿದ್ದೇನೆ. ಸತ್ಯವನ್ನು ಅರಿತುಕೊಳ್ಳುವ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ಹಾಲೆಲೂಯ. ನೋಡಿ, ವೇದದಲ್ಲಿ ಒಂದು ವಾಕ್ಯವನ್ನು ಓದುವಾಗ ಆದಿಕಾಂಡ 3ನೇ ಅಧ್ಯಾಯ 17ನೇ ವಚನ ಹೀಗೆ ಹೇಳುತ್ತದೆ. Genesis chapter 3 verse 17, ನಿನ್ನ ನಿಮಿತ್ತ ಭೂಮಿಯು ಶಪಿಸಲ್ಪಟ್ಟಿದೆ ಎಂದು ವಾಕ್ಯ ಹೇಳುತ್ತದೆ. ದೇವರು ಬಂದು ಆದಾಮನಿಗೆ ಹೇಳಿದ್ರು, ನೀನು ಶಾಪಗ್ರಸ್ತನಾಗುವಿ ಈ ಭೂಮಿಯಲ್ಲಿ. ಯಾಕಂದ್ರೆ ಆದಾಮನನು ದೇವರ ಮಾತಿಗೆ ಅವಿಧೇಯನಾದನು ಮತ್ತು ಶಾಪ ಆತನ ಮೇಲೆ ಬಂತು. ಇವತ್ತು ನೋಡ್ರಿ, ಮಾನವ ಜನಾಂಗ ಈ ದಿನದವರೆಗೂ ಪ್ರತಿ ದಿನ ಪ್ರತಿ ನಿಮಿಷ ಅವರು ಹೋರಾಡುತ್ತಾ ಇದ್ದಾರೆ. ಎಷ್ಟು ಪ್ರಾರ್ಥನೆ ಮಾಡಿದ್ರು, ಎಷ್ಟು ಸೇವಿಸಿದ್ರು ಬಳಲುತ್ತಾ ಇದ್ದಾರೆ, ಹೋರಾಡುತ್ತಾ ಇದ್ದಾರೆ. ಯಾಕಂದ್ರೆ ನಾವು ದೇವ ಜನರು, ಆದ್ರೆ ಶಾಪವು ಬೇರು ಸಹಿತ ಕಿತ್ತೊಯ್ಯಲ್ಪಡಲಿಲ್ಲ. ಅಂದ್ರೆ ನೋಡಿ, ನಾವು ವೇದದಲ್ಲಿ ಒಂದು ವಾಕ್ಯವನ್ನು ನಾವು ಓದುವಾಗ ಸತ್ಯವೇದ ಹೀಗೆ ಹೇಳುತ್ತದೆ. ಗಲಾತ್ಯ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳುತ್ತದೆ. Galatians chapter 3 verse 13, ಯೇಸು ಕ್ರಿಸ್ತನು ನಮ್ಮನ್ನು ಶಾಪದಿಂದ ಬಿಡಿಸುವುದಕ್ಕಾಗಿ ತಾನೇ ಶಾಪಗ್ರಸ್ತನಾದನು. ಯಾಕಂದ್ರೆ ಮರಕ್ಕೆ ತೂಗು ಹಾಕಲ್ಪಟ್ಟು ಪ್ರತಿಯೊಬ್ಬನು ಶಾಪಗ್ರಸ್ತನು. Christ has redeemed us from the curse ಎಂದು ವೇದ ನಮಗೆ ಹೇಳುತ್ತದೆ. ಹಾಲೆಲೂಯ. ಬೈಬಲ್ ಹೇಳುತ್ತದೆ, ನಾವೆಲ್ಲರೂ ಶಾಪದಿಂದ ವಿಮೋಚನೆಗೊಂಡಿದ್ದೇವೆ. ಯಾಕಂದ್ರೆ ಕ್ರಿಸ್ತು ಶಾಪವನ್ನು ತೆಗೆದನು ಆ ಕಲ್ವಾರಿ ಶಿಲುಬೆಯಲ್ಲಿ. ಹಾಲೆಲೂಯ. ಸೊ ಇವಾಗ ಒಂದು ಸುಲಭವಾದ ಪ್ರಶ್ನೆ ದೇವರು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸಿದ್ದಾರೆ. ಏನಂದ್ರೆ, ಯೇಸು ಕ್ರಿಸ್ತನು ಆ ಶಿಲುಬೆಯಲ್ಲಿ ಶಾಪವನ್ನು ವಶಪಡಿಸಿಕೊಂಡನು. ನಮ್ಮ ಜೀವಿತದಲ್ಲಿ ಅದನ್ನ ಜಯಿಸಿದ್ದೇವಾ? ಇದೇ ಪ್ರಶ್ನೆ. ಇವತ್ತು ನೋಡಿ, ಅನೇಕ ಜನರು ಏನ್ ಹೇಳ್ತಾರಂದ್ರೆ, ಏನದು ಶಾಪ? ಶಾಪ ಅದೆಲ್ಲ ಏನು ಇಲ್ಲ ಅಂತ ಕೆಲವರು ಹೇಳ್ತಾರೆ. ಆದ್ರೆ ಗಮನಿಸ್ರಿ, ನಾವು ಏನ್ ಮಾಡುತ್ತೇವೋ ಅದು ಪಾಪ. ಆ ಪಾಪ ಕ್ಷಮಿಸಲ್ಪಡಲಿಲ್ಲ ಅಂದ್ರೆ ಸರಿಯಾಗಿ ಕ್ಷಮಿಸಲ್ಪಡಲಿಲ್ಲ ಅಂದ್ರೆ ಅದು ಶಾಪವಾಗಿ ಪರಿಣಮಿಸುತ್ತದೆ. ನಮ್ಮ ವರ್ಣ ತಂತುಗಳು ಅಂದ್ರೆ ಕ್ರೋಮೋಸೋಮ್ಸ್ ಅಂತಾರಲ್ವಾ, ಕ್ರೋಮೋಸೋಮ್ಸ್ ಅಲ್ಲಿ, ಜೀನ್ಸ್ ಅಲ್ಲಿ ಕುಳಿತುಕೊಳ್ಳಲು ಶಾಪ ಬಳಕೆ ಆಗಿದೆ. ನಮ್ಮ ತಲೆಮಾರುಗಳನ್ನು, ನಮ್ಮ ಸಂತತಿಗಳನ್ನು ನಾಶಪಡಿಸಲು ಈ ಲೋಕವನ್ನು ಸೇವಿಸಲು ನಾವು ಬಿಡುಗಡೆ ನೋಡುವವರೆಗೂ ವಿಜಯವನ್ನು ಕಾಣುವುದು ತುಂಬಾ ಕಷ್ಟ. ಸೊ ಹಾಗೆ ಶಾಪವು ಆದಿಕಾಂಡದಿಂದ ಪ್ರಕಟಣೆಯ ಅಂತ್ಯದವರೆಗೆ ಅದು ಪ್ರಾರಂಭವಾಯಿತು. ಆದ್ರೆ ವೇದ ನಮಗೆ ಏನ್ ಗೊತ್ತ ಹೇಳುತ್ತದೆ? ಪ್ರಕಟಣೆ 22ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ. Revelation chapter 22 verses 3, ಇನ್ನು ಮೇಲೆ ಶಾಪವೇನೂ ಇರುವುದಿಲ್ಲ. And there shall be no more curse. ಇನ್ನು ಮುಂದೆ ಶಾಪ ಏನು ಇರುವುದಿಲ್ಲ ಎಂದು ವೇದ ನಮಗೆ ಇಲ್ಲಿ ಹೇಳುತ್ತದೆ. ಆದ್ರೆ ಇವತ್ತು ನೋಡ್ರಿ, ಅನೇಕ ಜನರು ಕಷ್ಟ ಪಡುತ್ತಾ ಇದ್ದಾರೆ, ಅವರು ಪ್ರಯಾಸ ಪಡುತ್ತಾ ಇದ್ದಾರೆ. ಯಾಕೆಂದ್ರೆ ಈ ಶಾಪವನ್ನು ಹೇಗೆ ಜಯಿಸುವುದು ಎಂದು ಅವರಿಗೆ ಗೊತ್ತಿಲ್ಲ. ಸರಿ, ಮೊದಲನೇ ಕಾರ್ಯ ನಾವು ನೋಡ್ಬೇಕಾದ್ರೆ, ಹೇಗೆ ಶಾಪ ಬಂದು, ಹೌ ಡಸ್ ದ ಕರ್ಸ್ ಕಮ್, ಇದರ ಬಗ್ಗೆ ಹೇಳಬೇಕಾದ್ರೆ ನಮ್ಮೆಲ್ಲರಿಗೂ ಗೊತ್ತಿರುವ ಒಂದು ವೇದ ವಚನ, ವಿಮೋಚನೆ ಕಾಂಡ 20ನೇ ಅಧ್ಯಾಯ 3 ಮತ್ತು 4ನೇ ವಚನವನ್ನು ನಾನು ಓದುತ್ತೇನೆ. Exodus chapter 20 verses 3 and 4. ಈ ವಾಕ್ಯದಲ್ಲಿ, ಯಾವ ಮೂರ್ತಿಯನ್ನು ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು, ಅವುಗಳಿಗೆ ಅಡ್ಡ ಬೀಳಬಾರದು, ಸೇವಿಸಲುಬಾರದು ಎಂದು ವೇದ ವಚನ ನಮಗೆ ಇಲ್ಲಿ ಹೇಳುತ್ತದೆ. ಸೊ ಈ ಕಾರ್ಯ ಮಾಡುವುದರಿಂದ ಜೀವಂತ ದೇವರ ವಿರುದ್ಧ ಇದು ಶಾಪವಾಗಿದೆ. ಸೊ ಜೀವಂತ ದೇವರ ಸ್ಥಾನದಲ್ಲಿ ನಾವು ಯಾವುದನ್ನು ಇಡಬಾರದು. ಯಾಕಂದ್ರೆ ಅವರು ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿರುವ ದೇವರಾದ ಕರ್ತನು. ದೇವರು ನಮಗೆ ಒಂದು ಆಜ್ಞೆಯನ್ನು ಕೊಟ್ಟಿದ್ದಾರೆ. ಈ ವಿಮೋಚನೆ ಕಾಂಡ 20ನೇ ಅಧ್ಯಾಯದಲ್ಲಿ ಆಜ್ಞೆಯನ್ನು ಕೊಟ್ಟಿದ್ದಾರೆ. ಏನಂತ? ಯಾವ ರೂಪವನ್ನು ಮಾಡಿಕೊಳ್ಳಬಾರದು, ಅದನ್ನು ಸೇವಿಸಬಾರದು, ಅಡ್ಡ ಬೀಳಬಾರದು ಎಂಬುದಾಗಿ. ಇವತ್ತು ನೋಡ್ರಿ, ಈ ಕಾರ್ಯದಲ್ಲಿ ಬಹುಪಾಲು ಜನರು ಅವರು ಹೋರಾಡುತ್ತಾ ಇದ್ದಾರೆ. ಹೌದು ಪ್ರಿಯ ಸ್ನೇಹಿತರೆ, ಈ ಶಾಪವು ದೇವರಿಗೆ ವಿರುದ್ಧ ಪಾಪವಾಗಿದೆ.
ಸೊ ಈ ಕಾರ್ಯದ ಬಗ್ಗೆ, ನಮ್ಮ ಜೀವಿತದ ಬಗ್ಗೆ ದೇವರು ವಿಚಾರಿಸುತ್ತಾರೆ. ಇವುಗಳನ್ನು ತೊಡೆದು ಹಾಕಲು ನಾವು ಬಹು ಜಾಗರೂಕರಾಗೋಣ. ಮಾತ್ರವಲ್ಲದೆ ಈ ಕಾರ್ಯದಿಂದ ನಾವು ಬಿಡುಗಡೆ ಹೊಂದಲೇಬೇಕು. ಯಾಕಂದ್ರೆ ಇದು ಒಂದು ಶಾಪ. ನೋಡಿ, ದೇವರು ಜೀವಿಸುವ ದೇವರಾಗಿದ್ದಾರೆ, ನಮ್ಮ ಸಂಗಡ ಮಾತನಾಡುವ ದೇವರಾಗಿದ್ದಾರೆ. ಮಾತ್ರವಲ್ಲದೆ ಅವರು ಎಂದೆಂದಿಗೂ ನಮ್ಮ ಜೊತೆಯಲ್ಲಿ ಇರುವ ದೇವರಾದ ಕರ್ತನು. ಸೊ ಯಾರಿಗೂ ಯಾವ ರೂಪವನ್ನು ಮಾಡುವ ಅಧಿಕಾರವಿಲ್ಲ. ಒಂದು ವೇಳೆ ನಮ್ಮ ಕುಟುಂಬ ಆಗಿರ್ಲಿ, ಇಲ್ಲಾಂದ್ರೆ ನಮ್ಮ ಮಕ್ಕಳಾಗ್ಲಿ, ಇಲ್ಲಾಂದ್ರೆ ನಮ್ಮ ಸಭೆ, ಇಲ್ಲಾಂದ್ರೆ ನಮಗೆ ಕೊಟ್ಟಿರುವ ವರ, ಯಾವುದು ಆರಾಧ್ಯ ದೈವವಾಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಯಾವುದು ನಮಗೆ ಕೊಡಲ್ಪಟ್ಟಿದೆಯೋ ಅದನ್ನ ವಿಗ್ರಹ ಮಾಡಲು ಸಾಧ್ಯ ಇಲ್ಲ. ಯಾಕಂದ್ರೆ ಕೊಡುವವನು ಬೇರೆ ಎಲ್ಲದಕ್ಕಿಂತ ದೊಡ್ಡವನಾಗಿದ್ದಾನೆ. ಹಾಲೆಲೂಯ. ದ ಗಿವರ್ ಇಸ್ ಗ್ರೇಟರ್ ದನ್ ಎನಿಥಿಂಗ್ ಎಲ್ಸ್ ಇನ್ ದಿಸ್ ವರ್ಲ್ಡ್. ಹಾಲೆಲೂಯ. ಎರಡನೇ ನಾವು ನೋಡಬೇಕಾದ್ರೆ ರಕ್ತಪಾತವು, ಇದು ಒಂದು ಶಾಪ. ವೇದದಲ್ಲಿ ಒಂದು ವಾಕ್ಯವನ್ನು ಓದುವಾಗ ಆದಿಕಾಂಡ 4ನೇ ಅಧ್ಯಾಯ 11ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ದೇವರು ಕಾಯಿನಿಗೆ ಹೇಳಿದ್ರು, ನಿನ್ನ ಸಹೋದರರ ರಕ್ತವನ್ನು ನೀನು ಭೂಮಿಯಲ್ಲಿ ಚೆಲ್ಲಿದಿ. ಸೊ ರಕ್ತವು ಭೂಮಿಯಲ್ಲಿ ಚೆಲ್ಲಿರುವುದರಿಂದ ಈಗ ನೀನು ಭೂಮಿಯಿಂದ ಶಾಪಗ್ರಸ್ತನು ಎಂದು ದೇವರು ಕಾಯಿನನ್ನು ನೋಡಿ ಹೇಳುತ್ತಾರೆ. ನೋಡಿ, ಇವತ್ತು ಅನೇಕ ಡಿವಿಷನ್ಸ್, ಅನೇಕ ವಿಭಾಗಗಳು, ಪರಸ್ಪರ ದ್ವೇಷಗಳು. ನಾವು ದೇವ ಜನರಾಗಿದ್ದು ನಾವು ವಿಭಜನೆಯಾಗಿದ್ದೀವಿ. ಯಾಕಂದ್ರೆ ಈ ಒಂದು ಶಾಪದಿಂದ. ಆದ್ರೆ ದೇವರು ಈ ಲೋಕವನ್ನು ಎಷ್ಟೋ ಪ್ರೀತಿಸಿ ನಾವು ದೇವ ಜನರಾಗಿರಲಿಕ್ಕೆ ದೇವರು ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆದ್ರೆ ಇವತ್ತು ನಾವು ವಿಭಜನೆಯಾಗಿದ್ದೇವೆ. ಯಾಕಂದ್ರೆ ಈ ಒಂದು ರಕ್ತಪಾತದ ಶಾಪದಿಂದ. ಸೊ ನಾವು ಐಕ್ಯವಾಗಿ ಇರುವ ತನಕ ಜಯವನ್ನು ನೋಡುವುದು ತುಂಬಾ ಕಷ್ಟ. Until and unless we are united, we cannot conquer the demon. ಸೊ ಐಕ್ಯವಾಗಿರುವುದು ತುಂಬಾನೇ ಮುಖ್ಯ. ಯಾಕಂದ್ರೆ ಈ ರಕ್ತಪಾತ ಕೂಡ ಒಂದು ಶಾಪ. ಮೂರನೇದಾಗಿ ನಾವು ನೋಡಬೇಕಾದ್ರೆ ದುಷ್ಟತನ, ಅನೈತಿಕೆ. ನೋಡಿ, ವೇದದಲ್ಲಿ ಆದಿಕಾಂಡ 19ನೇ ಅಧ್ಯಾಯವನ್ನು ನಾವು ಓದುವಾಗ ಇಡೀ ವಿಷಯ ಬಂದು ಸೋದೋಮ್ ಮತ್ತು ಗೋಮಾರದ ದುಷ್ಟತನ. ಸೊ ಈ ಕಾರ್ಯದಲ್ಲಿ ಇಡೀ ಪ್ರಪಂಚ ಇವತ್ತು ಚಿಕ್ಕವರಿಂದ ದೊಡ್ಡವರವರೆಗೂ ಈ ಕಾರ್ಯದಲ್ಲಿ ಹೋರಾಡುತ್ತಾ ಇದ್ದಾರೆ. ಆದ್ರೆ ಬಿಡುಗಡೆ ಎಲ್ಲಿದೆ? ಆದ್ರೆ ಯೇಸು ಕ್ರಿಸ್ತನು ನಮಗೆ ಬಿಡುಗಡೆಯನ್ನು ತರುವಂತದ್ದಾಗಿದ್ರೆ ಅದು ಪರಿಪೂರ್ಣ ಬಿಡುಗಡೆ ಆಗಿರಬೇಕು. ಹಲ್ಲೆಲೂಯಾ. ನೋಡಿ, ಉಜ್ಜೀವನ ಯೋಜನೆಯಲ್ಲಿ ಎಲ್ಲ ಅಡೆತಡೆಗಳನ್ನು ಮುರಿಯಲು ಸಂಪನ್ಮೂಲಗಳು ನೀಡಲಾಗುತ್ತದೆ. ಹಲ್ಲೆಲೂಯಾ. ಸೊ ಉಜ್ಜೀವನ ದೇವರ ಜೀವವಾಗಿದೆ. ಆಮೇನ್. ಹಲ್ಲೆಲೂಯಾ. ನೋಡಿ, ಯಾಕಂದ್ರೆ ಆ ಕಲ್ವಾರಿ ಶಿಲುಬೆಯಲ್ಲಿ ದೇವರು ನಮಗೆ ಜೀವವನ್ನು ಕೊಟ್ಟಿದ್ದಾರೆ. ಯೇಸುವಿನ ರಕ್ತದಲ್ಲಿ ಜೀವ ಇದೆ ಮತ್ತು ಅವರ ವಾಕ್ಯದಲ್ಲಿ ಜೀವ ಇದೆ. ಸೊ ಇದೆಲ್ಲವನ್ನು ಈ ಉಜ್ಜೀವನ ಯೋಜನೆಗಾಗಿ ದೇವರ ನಾಮಕ್ಕೆ ಮಹಿಮೆ ಉಂಟಾಗಿದೆ. ಈ ಉಜ್ಜೀವನ ಯೋಜನೆಯಲ್ಲಿ ಪರಿಶುದ್ಧ ಅಗ್ನಿ ಇದೆ. ಹಲ್ಲೆಲೂಯ. ಪರಿಶುದ್ಧ ಅಗ್ನಿ ದೇವರ ದಯೆ, ನರಕದ ಅಗ್ನಿ ದೇವರ ಕೋಪ. A holy fire is God's favor and hell fire is God's anger. ಆದ್ರೆ ನಾವು ದೇವರ ದಯೆಯನ್ನು ಪಡೆಯುವಾಗ ಮತ್ತು ಆತನ ಪರಿಶುದ್ಧ ಬೆಂಕಿಯಿಂದ ನಾವು ಜ್ಞಾನೋದಯವಾಗುತ್ತೇವೆ. ಅಂಡ್ ಅಟ್ ದ ಸೇಮ್ ಟೈಮ್ ಅದೇ ಸಮಯದಲ್ಲಿ ಪರಿಶುದ್ಧ ಅಗ್ನಿ ಎಲ್ಲ ಶತ್ರುವಿನ ಕ್ರಿಯೆಗಳನ್ನು, ಶಕ್ತಿಗಳನ್ನು ನಿರ್ಮೂಲನೆ ಮಾಡುತ್ತದೆ. ಹಲ್ಲೆಲೂಯಾ. ಮತ್ತು ನಮ್ಮ ಎಲ್ಲ ಕ್ರೋಮೋಸೋಮ್ಸ್ಗಳು ಮತ್ತು ಎಲ್ಲ ಜೀನ್ಸ್ಗಳನ್ನು ಮರು ಜೋಡಿಸಲು, ರೀಅರೇಂಜ್ ಮಾಡಲು ಅದು ಸಹಾಯ ಮಾಡುತ್ತದೆ, ಈ ಶಾಪದ ಅಡೆತಡೆಗಳನ್ನು ಮುರಿಯಲು. ಹಲ್ಲೆಲೂಯಾ. ಸೊ ಇದಕ್ಕೆಲ್ಲ ಎದ್ದು ನಿಲ್ಲಲು ನಾವು ಬಯಸುತ್ತೇವೆ, ಆದ್ರೆ ನಾವು ಹೋರಾಡುತ್ತಾ ಇದ್ದೇವೆ. ಆಕ್ಚುಲಿ ನಮ್ಮ ಜೀವಿತದಲ್ಲಿ ನಮ್ಮ ಜೀವನ ಪೂರ್ತಿ ನಾವು ಹೋರಾಡಬೇಕಾಗಿಲ್ಲ, ಆದ್ರೆ ವಶಪಡಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಆದ್ರೆ ಶತ್ರುವನ್ನು ಜಯಿಸಬೇಕಾದ್ರೆ ಅದು ಯೇಸುವಿನ ರಕ್ತದಿಂದ ಮತ್ತು ಯೇಸುವಿನ ಬಲದಿಂದ ಆತನನ್ನು ನಾವು ಜಯಿಸಲಿಕ್ಕೆ ಸಾಧ್ಯ. ಸೊ ದೇವರು ನಮ್ಮೊಂದಿಗೆ ಇರುತ್ತಾರೆ ಮತ್ತು ದೇವರು ನಮಗೆ ಬಲಪಡಿಸುತ್ತಾರೆ ಮತ್ತು ನಮ್ಮನ್ನು ರಕ್ಷಿಸಲು ಆತನು ನಂಬಿಗಸ್ತನಾಗಿದ್ದಾನೆ. ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಮ್ಮ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ಪರಮ ತಂದೆ, ಈ ಒಂದು ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಅಪ್ಪ. ಈ ಸಮಯದಲ್ಲಿ ಆ ಕಲ್ವಾರಿ ಶಿಲುಬೆಯಲ್ಲಿ ನೀನು ಪ್ರತಿಯೊಂದು ಶಾಪವನ್ನು ನೀವು ಜಯಿಸಿದ್ದೀರಿ. ಆ ಒಂದು ಆಶೀರ್ವಾದವನ್ನು ನಮ್ಮ ಆತ್ಮದಲ್ಲಿ ನೋಡಲು ನಾವು ಬಯಸುತ್ತಾ ಇದ್ದೇವೆ. ಈ ದಿನದಲ್ಲಿ ನಿನ್ನ ಪರಿಶುದ್ಧ ಅಗ್ನಿಯನ್ನು ಕಳುಹಿಸಿ ಎಲ್ಲ ಶತ್ರುವಿನ ಶಕ್ತಿಗಳನ್ನು ಮತ್ತು ಭಕ್ತಿಹೀನವನ್ನು ನಿರ್ಮೂಲನೆ ಮಾಡು ಯೇಸುವಿನ ನಾಮದಲ್ಲಿ. ಎಲ್ಲ ಸಭೆಗಳ ಮೇಲೆ ಮತ್ತು ನಿರ್ಜೀವ ಆತ್ಮಗಳ ಮೇಲೆ ನಿನ್ನ ಉಜ್ಜೀವನ ಉಂಟಾಗಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ನಮ್ಮ ಪ್ರಾರ್ಥನೆ ಕೇಳಿದಾಗಿ ಸ್ತೋತ್ರ ಉಂಟಾಗಲಿ ಯೇಸುವಿನ ನಾಮದಲ್ಲಿ ಬೇಡೋದಕ್ಕೇನೆ ತಂದೆ. ಆಮೇಲೆ ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ.